ಸ್ನೇಹಿತರೆ ನಮಸ್ಕಾರ. ಓಕೆ ಹೇಳ್ರಿ, ಏನ್ರ ಕೇಳೋಗಿದ್ರೆ ಸರ್, ಈಗ ರಿಸಲ್ಟ್ ಅನೌನ್ಸ್ ಆದ ನಂತರ ಈಗ ಹೊಸ ಇದು ಚಾಲೂ ಆಗಿದೆ ಸರ್. ಈಗ ಅಲಿಗೇಷನ್, ಕೌಂಟರ್ ಅಲಿಗೇಷನ್ ನಿಮ್ಮಲ್ಲೇನೆ. ಏನು ರೀಸನ್ ಇದಕ್ಕೆ? ಏನು ಅದೇ ಬೇಕಿತ್ತಾ ಅಂತ? ಬೇಕಿತ್ತಂದ್ರೆ ಅವಶ್ಯಕತೆ ಇತ್ತು, ಹೇಳಲೇಬೇಕಾಗಿತ್ತು. ಯಾಕಂದ್ರೆ ನಾವು ಕ್ಲೋಸ್ ಆಗಿ ಚುನಾವಣೆ ಮಾಡಿದವರು. ಸೊ ಅಲ್ಲಿ ಸಮಸ್ಯೆ ಆಗಿದ್ದು ನಮಗೆ ಗಮನಕ್ಕೆ ಬಂತು, ಅದನ್ನು ಹೇಳಿದ್ದೀವಿ. ಅದು ಕೌಂಟ್ರ್ ಅಂತ ಅನ್ಬೋದು ಅಥವಾ ನೈಜ ವರದಿ ಇದ್ದದ್ದು ಹೇಳೋದು ಅಂತ ಹೇಳ್ಬೋದು. ಅದು ಹೆಂಗೆ ಸವಾಲು ಅಂತ ಬರೀ ಬರೋ ಯಾರು ಹೆಡ್ಲೈನ್ ಹಾಕಿದ್ರೆ ಸವಾಲ ಅಂತ, ಹಂಗೆಲ್ಲ ಸವಾಲಂತೋ ಅಥವಾ ಪರಿಸ್ಥಿತಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಾರಂತೋ ಹಿಂಗೆ ಅದು ಯಾಕೆ ಮಾಡ್ಲಿಕ್ಕೆ ಸಾಧ್ಯತೆ ಹಂಗೆ ಮಾಡಿದ್ದಾರೆ ಕೆಲವರು. ಸೊ ನಮಗೂ ಚುನಾವಣೆಯಲ್ಲಿ ಏನು ತಿಳಿತು ನಾವು ನೋಡಿದ್ದೀವಿ, ಅದನ್ನ ಹೇಳುವಂಥ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅವ್ರೇನು ಅವರೇ ಹೇಳಬೇಕಲ್ಲ, ಅದಕ್ಕೆ ಅವ್ರಿಗೆ ಯಾಕೆ ಉದ್ದೇಶಿತ ಮಾಡಿ ನಮಗೆ ಗೊತ್ತಿಲ್ಲ. ನಮಗೆ ಅವರಿಂದ ಸಮಸ್ಯೆ ಆಗಿದೆ, ಅಡೆತಡೆ ಆಗಿದೆ ಅಂತ ನಮಗೆ ಕಂಡು ಬರ್ತದೆ, ಅದನ್ನ ಹೇಳಿದ್ದೀವಿ. ಇನ್ನಂಗೆ ಆಗಿಲ್ಲ, ಯಾಕಾಗೈತಿ ಏನು ಅವ್ರು ಸ್ಪಷ್ಟೀಕರಣ ಕೊಡಬೇಕು, ಅವ್ರು ಹೇಳಬೇಕು. ಅದ್ರಕ್ಕೆ ನಮಗೆ ಹೇಳಲಿಕ್ಕೆ ಆಗೋಲ್ಲ, ನಮಗೆ ತಿಳಿದು ನಾವು ಹೇಳಿದ್ದೀವಿ ಅಷ್ಟೇ. ನೀವು ಇಬ್ಬರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರಿ ಸರ್. ಅದ ಮಧ್ಯೆ ಅವರು ಕೂಡ ಇಬ್ಬರು ಕೂಡಿದ್ದಾರೆ ಕೂಡ ನಮಗೇನು ಮಾಡೋದು? ನಮ್ಮ ಟಾರ್ಗೆಟ್ ಅಲ್ಲ ನಮ್ಮದು. ನಮಗೆ ಟಾರ್ಗೆಟ್ ನಮ್ಮಲ್ಲಿ ಉದ್ದೇಶಪೂರ್ವಕ ಟಾರ್ಗೆಟ್ ಮಾಡಿಲ್ಲ. ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಯಾಕೆ ಮಾಡಿಲ್ಲ ರೀ? ಟಾರ್ಗೆಟ್ ಅಂತ ಹೇಳೋಕ್ಕಾಗಲ್ಲ. ಈಗ ಅವ್ರಲ್ಲಿ ಕಡಿಮೆ ಆಗಿದ್ದು ಸುಳ್ಳು ನಿಜ ರೀ ಅತನ್ಯಾಗ. ಹಾಂ, ಮತ್ತು ಅದಕ್ಕೆ ಅಲ್ಲ, ಅನಾವಶ್ಯಕ ನಾವೇನು ಟಾರ್ಗೆಟ್ ಮಾಡಿಲ್ಲ. ಅಲ್ಲಿ ಆಗಿರುವಂಥ ಘಟನೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಇನ್ನು ಈಗ ಹೌದು ಅಲ್ಲ ಅಂತ ಅವ್ರು ಹೇಳಬೇಕು, ಅದಕ್ಕೆ ಸ್ಪಷ್ಟೀಕರಣ. ವಿಲನ್ ಮಾಡೋಕ್ಕಾಗಲ್ಲ. ಯಾರು ವಿಲನ್ ಮಾಡೋಕೆ ಯಾರು? ಇಡೀ ಜನ ನಮ್ಮ ಪರವಾಗಿದ್ದಾರೆ, ಪಕ್ಷ ನಮ್ಮ ಪರವಾಗಿದ್ದು, ಇದು ಕಾರ್ಯಕರ್ತರಿದ್ದಾರೆ. ವಿಲನ್ ಮಾಡೋದಿಲ್ಲ. ತಾವೇನು ಮಾಡಿದಾರೆ ತಿಳ್ಕೊಬೇಕು. ಅದನ್ನು ಮುಚ್ಕೊಳ್ಳೋಕೆ ಹೋದ್ರೆ ಮತ್ತೆ 10 ಸುಳ್ಳು ಹೇಳಬೇಕಾಗುತ್ತೆ. ದೂರೇನು ಕೊಡೋದಿಲ್ಲ. ಮೊನ್ನೆ ಹೇಳಿದ್ರೆ ಚಿಕ್ಕಡೆ ದೂರ ಕೊಡೋದಿಲ್ಲ. ದೂರ ಕೊಟ್ಟರು ಇನ್ನು ಮಟ್ಟ ನಮ್ಮಲ್ಲಿ ಯಾವುದು ಒಂದು ಕೂಡ ಯಾವುದು ಏನೂ ಆಗಿಲ್ಲ. ಮತ್ತು ದೂರ ಕೊಟ್ಟು ಸುಮ್ಮನೆ ಯಾಕೆ ಅದನ್ನು ಮತ್ತೆ ದೂರೇನು ಕೊಡೋದಿಲ್ಲ. ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಹಿಂಗಾಗಿದೆ, ಹೇಳುವಂಥ ಹಕ್ಕಿದೆ ನಮಗೆ. ದೂರಂತೆ ಕೊಡೋದಿಲ್ಲ ಯಾರ ಬಗ್ಗೆ. ಎಕ್ಸ್ಪೋಸ್ ಇನ್ನು ಮಟ್ಟ ಯಾರಿಗೆ ನಾವು ಕಾಂಗ್ರೆಸ್ ಅವರು ಮಾಡೇ ಅಲ್ಲ ಇಲ್ಲಿವರೆಗೆ. ಕೊನೆಗೆ 2 ದಿವಸ ನನಗೆ ಸಿಕ್ಕಿಲ್ಲ ಅವಣ. ನಾ ಇದ್ದುದು ಕುರ್ಚಿಯಲ್ಲೇ 3 ದಿವಸ ಲಾಸ್ಟು ಸ್ವಿಚ್ ಆಫ್ ಮಾಡ್ಕೊ ಮಲಗಿದವ, ಸಿಕ್ಕೇ ಇಲ್ಲ ನನಗೆ. ಅದಕ್ಕಾಗಿ ಆರೋಪ ಮಾಡಬೇಕಾಯ್ತು. ನಮ್ಮ ಜಗಳ ಅವ್ರಿಗೇನಾಗ್ತೈತಿ? ಏನು ಅವ್ರಿಗೇನಾಗುತ್ತೆ? ಚುನಾವಣೆ ಆಯಿತು, ಮುಗೀತು. ಇನ್ನು 4 ವರ್ಷ ನಂತರ MLA ಇದೆ, 5 ವರ್ಷ ನಂತರ MP ಇದೆ. ಏನು ಗುದ್ದಾಡ್ರೆ ನಾವು ಗುದ್ದಾಡಬೇಕು ಅಷ್ಟೇ. ಗಮನಕ್ಕಿದೆಯಲ್ಲ ಗೊತ್ತಿಲ್ಲ. ಇದು ನಮ್ಮ ವಿಚಾರಗಳನ್ನ ಆದಷ್ಟು ನಮಗೇನು ತಿಳಿತು ಅದು ಫಲಿತಾಂಶ ಆದ್ಮೇಲೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಸರ್, ಈಗ ಇಬ್ಬರದು ಫಾಸ್ಟ್ ಟ್ರ್ಯಾಕ್ ಬಿಜೆಪಿದಿದೆ. ಏನು ವಾಪಸ್ ಘರ್ ವಾಪಸಿ ಅದು ಪ್ಲಾನ್ ಮಾಡ್ತಾ ಇದ್ದಾರೆ ಸರ್ ಇಬ್ಬರು, ತಮ್ಮಣ್ಣವ್ರು ಮತ್ತು ಸೌದಿ? ಎಲ್ರಿ ಅಲ್ಲ, ಇಬ್ಬರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರು ಇಬ್ಬರು. ಸೊ ಈಗ ಆಂಟಿ ಪಾರ್ಟಿ ಆಕ್ಟಿವಿಟಿ ಏನು ಇಂಡಿಕೇಶನ್ ಕೊಡ್ತಾ ಇದೆ ಅಂತ? ಆಂಟಿ ಪಾರ್ಟಿ ಯಾರು ನಾವಿಲ್ಲ, ಅವ್ರಿಗೆ ಏನು ಆ್ಯಕ್ಷನ್ ತೊಗೊಳತ್ತೀವಿ? ಏನು ನಾವು ಹೇಳತ್ತಿಲ್ಲ, ಅವ್ರು ದೂರ ಕೊಡೋಂಗಿಲ್ಲ ತಿಳತ್ತೀವಿ, ಅದೇನು ಮಾಡೋಂಗಿಲ್ಲ ಹೇಳತ್ತೀವಿ. ಆದರೆ ಅವ್ರು ಏನು ಮಾಡಿದಾರೆ ಅದು ಪಬ್ಲಿಕ್ಕಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ ಅಷ್ಟೇ. ಅಲ್ಲ, ಅಂತ ಅವ್ರೇನು ಬಿಜೆಪಿ ಥರ ಕಡೆಗೆ ಹೊಳ್ತಾ ಇದ್ದಾರೇನೋ ಅಂತ ಆ ಥರ. ಅದನ್ನು ಅವ್ರ ಕಡೆಯಿಂದ ನೀವು ಕೇಳ್ಬೇಕು. ಈಗ ನನಗೆ ಹೆಂಗೆ ಗೊತ್ತಾ ಅವ್ರು ಎಲ್ಲಿ ಹೊಳತಾರೋ, ಯಾಕೆ ಮಾಡಿದಾರೆ, ನಾ ಹಿಂಗೆ ಮಾಡಿದಾರೆ ಅನ್ನೋದು ನಾವು ಹೇಳೋ ಅಷ್ಟೇ. ಈಗ ಅಶೋಕ್ ಪಟ್ಟಣ್ ಅವರು, ಮಹಂತೇಶ್ ಕೌಜಲ್ಗಿ ಅವರು, ಉಳಿದಿದ್ದೆಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲ ಅವ್ರ ಬಗ್ಗೆನೂ ಹೇಳ್ಬೇಕಲ್ಲ ಸರ್. ಅವ್ರು ಏನು ಮಾಡ್ಯಾರ ಅನ್ನೋದು, ಅವ್ರ ಕ್ಷೇತ್ರದಲ್ಲಿ ಯಾಕೆ ಹಿನ್ನಡೆ ಆಯ್ತು ಅನ್ನೋ ಒಟ್ಟಾರೆ ಯಾಕೆ ಕೇಳಬೇಕಲ್ಲ. ಬೆಳಗಾವಿ ಕ್ಷೇತ್ರ. ಈಗ ಬೈಲಹೊಂಗಲದಲ್ಲಿ ಕಾಂಗ್ರೆಸ್ MLA ಇತ್ತು, ಭಾರಿ ಹಿನ್ನಡೆ ಆಯಿತು. ಆಮೇಲೆ ರಾಮದುರ್ಗದಲ್ಲೂ ಕೂಡ ಹಿನ್ನಡೆ ಆಯಿತು. ಆಮೇಲೆ ಸ್ವತಃ ಗ್ರಾಮೀಣದಲ್ಲಿಯೂ ಕೂಡ ಹಿನ್ನಡೆ ಆಯಿತು. ಆಮೇಲೆ ಇಲ್ಲಿ ಉತ್ತರದಲ್ಲಿ ಹಿನ್ನಡೆ ಆಯಿತು. ಇಲ್ಲಿ ಸೋತರು ಅವಾಜಿಲ್ಲ, ಅಲ್ಲಿ ನಿಮ್ಗೆ ಗೆದ್ದ ಮೇಲೂ ಅಲ್ಲಿ ಅವಾಜ್ ಚಾಲು ಆಗಿತ್ತು. ಯಾಕೆ ಆ್ಯಕ್ಚುಲಿ ಆರೋಪ ಇಲ್ಲೇ ಆಗಬೇಕಾಯ್ತು, ಸುರಿಮಳೆ ಆಗಬೇಕಾಗಿತ್ತು. ಅಲ್ಯಾಕೆ ಅಂತ ಹೇಳಿದ್ರೆ, ಯಾಕಂದ್ರೆ ನಾನು
ಅಲ್ಲೇ ಇದ್ದೆ ಕೊನೆಗೆ 2 ದಿವಸ. ಬರೀ ಮಳೆ ಆಗತೈತಿ, ಗುಡುಗು ಬಿಚ್ಚಿ ಎಲ್ಲ ಆ ಕಡೆ ಆಗತೈತಿ. ನಾ ಕೊನೆಗೆ 2 ದಿವಸ ಇದ್ದದ್ದು ಕುಡ್ಚಿ ಹತ್ತನಿ. ನಾ ಅಲ್ಲಿ ಕಣ್ಣಾರೆ ನೋಡಿದ್ದೀನಿ ಏನಾಯ್ತು. ಏನು ಮಾಡಿದೆ ಮಲಗಿದ್ದು ಏನು ಮಾಡಿದೆ ನನಗೆ ಗೊತ್ತಾಗಿಲ್ಲ. ಸರಿಯಾಗಿ ಇಳಿಸ್ತದಂದ್ರೆ ಇಳಿಸ್ತಿರಲಿಲ್ಲ. ಬೇರೆ ಪೈಲಟ್ನಿಂದ ನಡೆಸಿದ್ದೀವಿ. ಇಬ್ಬರು ಇರ್ತಲ್ಲ, ಚೇಂಜ್ ಮಾಡೋ ಪ್ರಶ್ನೆ ಇಲ್ಲ, ಇಬ್ಬರು ಇದ್ದೇ ಇರ್ತಲ್ಲ. ಇಬ್ಬರು ನಿನ್ನೆ ಒಂದು ಮಾತು ಹೇಳಿದ್ರು ಸರ್, ದುಃಖಕರ ಮೋಸವಾಗಿದೆ ಅಂತ. ಹತ್ತಿರ ಆಗೋ ಅವಕಾಶ ಇತ್ತು, ದುಃಖಕರವಾದಂಥ ಮೋಸ ಆಯಿತು. ಹೌದು, ನಮಗೆ ಅವ್ರಿಗೆ ಅಷ್ಟು ಕಷ್ಟ ಇತ್ತು. ಇದೊಂದು ಚುನಾವಣೆಯಲ್ಲಿ ಅವ್ರು ಲೀಡ್ ಮಾಡಿ ಕೊಟ್ಟಿದ್ರೆ ಅದೊಂದು ಇನ್ನೂ ಬಾಂಧವ್ಯ ಹೆಚ್ಚಾಗ್ತದೆ ಅಂತ ಹೇಳಿದ್ದೀನಿ. ಅದರ ಪ್ರಶ್ನೆ ಇಲ್ಲ. ಯಾಕಂದ್ರೆ ರಾಜಕೀಯವಾಗಿ ಎಲ್ಲ ಸರಿ ಇರೋದಿಲ್ಲ. ಸೊ ಈ ಸಾರಿ ಅವ್ರು ಏನಾರ ಪ್ರಕಾಶ್ ಹುಕ್ಕೇರಿ ಮಾಡಿದ್ರು, ನಿಪ್ಪಾಣಿಯವ್ರು ಮಾಡಿದ್ರು, ರಾಯಬಾಗದವ್ರು ಮಾಡಿದ್ರು, ಹಂಗೇನಾರ ಅವ್ರು ಗೆರೆ ಕೊರ್ದು ಮಾಡಿಬಿಟ್ರೆ ಅದು ಹಿಂದಿಂದ ಎಲ್ಲ ಏನೇ ಇದ್ದರೂ ಇಶ್ಯೂ ಕ್ಲೋಸ್ ಆಗ್ತಿತ್ತು. 1 ಟೈಮ್ ಸೆಟಲ್ಮೆಂಟ್ ಅಂತಲ್ಲ ಬ್ಯಾಂಕ್ನಾಗ, ಹಂಗೆ ಆಗ್ತಿತ್ತು. ಅಂದ್ರೆ ಈಗ ಏನಾಗಿದೆ ಸರ್, ನೀವು ಮಾತಾಡಿದ ನಂತರ ರಮೇಶ್ ಜಾರಕಿಹೊಳಿ ಅವರು ಅಥಣಿಗೆ ಹೋದರು. ಆ ನಂತರ ಗೋಕಾಕದಲ್ಲಿ ಲಖನ್ ಜಾರಕಿಹೊಳಿ ಅವರು ನಾವು ಅಥಣಿಯನ್ನು ಭಾಳ ನಿರೀಕ್ಷೆ ಮಾಡಿದ್ವಿ, ಅಲ್ಲಿ ಲೀಡ್ ಸಿಗಲಿಲ್ಲ. ಏಕಕಾಲಕ್ಕೆ 2ನೇ ಹಂತದ ಯುದ್ಧನ ಅಂತ ಸೌದಿಯವರು. ರಾಜಕೀಯಲ್ಲಿ ಇರೋದಲ್ಲ, ಮತ್ತೆ ನೀವು ಸೈಲೆಂಟ್ ಇದ್ರೆ ಹಂಗೆಲ್ಲ ಜಗಳ ಇರಬೇಕು. ಜಗಳ ಇದ್ರೆ ಮತ್ತೆ ಈಗ ನೀವೇನು ಮಾಡೋರು? ಈಗ ಜಗಳ ಇಲ್ಲವ್ರೆ ಜಗಳ. ಈಗ ಯಾಕಂದ್ರೆ ಈ ಇಲೆಕ್ಷನ್ದಾಗ ಹಳೆಯ ದುಶ್ಮನುಗಳೆಲ್ಲ ಮಲಿಬಿಟ್ಟು ನಮ್ಮ ಹಳೆವೆಲ್ಲ ಕ್ಲೋಸ್ ಆದ. 30 ವರ್ಷದಿಂದ ವಿರೋಧ ಮಾಡೋರು ಕ್ಲೋಸ್ ಆದ್ರೆ ಈಗ ಹೊಸ ವ್ಯವಹಾರ ಬೇಕಲ್ಲ ಇರ್ತಾವೆ. ಮಹೇಂದ್ರ ತಮ್ಮಣ್ಣವರು ಅವರು ಇವರು ಹೊಸ ಗಿರಾಕಿ ಇಂತಾವ. ಮತ್ತು ರಾಜಕೀಯ ಅಂದ್ರೆ ಬೇಕಲ್ಲ, ಅದು ದಿವಸ ಶೇರ್ ಮಾರ್ಕೆಟ್ ಇದ್ದಂಗೆ ಅದು ಇರಬೇಕದ. ಇಲ್ಲ, ತಾವು ಸೌದಿಯವ್ರ ಬಗ್ಗೆ ಹೇಳುವಾಗ ಅತಿ ನೋವು ತಂದಿದೆ ಅಂತ ಹೇಳಿದ್ರು. ಕರೆಕ್ಟ್, ಹೌದಾ? ಅಂದ್ರೆ ಇಲೆಕ್ಷನ್ ಟಿಕೆಟ್ ತಗೊಳ್ಳೋಕ್ಕಿಂತ ಮುಂಚೆ ಅವರೇ ನಿಮಗೆ ಅವರೇ ಹೇಳಿದ್ರು. ಅವ್ರ ಭಾಷಣ ಕೇಳಿದ್ರೆ ಇಲ್ಲ, ನಾವು ಅದೇ ಏನಾಗಿತ್ತು ಭಾಷಣ ಮಾಡಿದ್ರು. ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು ಸರ್, ಟಿಕೆಟ್ ಅಟ್ಲೀಸ್ಟ್ ಒಂದು ಅವ್ರು ಏನು ಹೇಳಿದ್ರು ಸರ್ ಅಂತ? ಸೌದಿ ಅವ್ರು ಏನು ಹೇಳಿದ್ರು ಸರ್? ನಿಮಗೆ ಬಹಿರಂಗವಾಗಿ ಹೇಳಲ್ಲ. ಎಷ್ಟು ಭಾಷಣ ಮಾಡ್ಯಾರ ಅವ್ರು ಬಹಿರಂಗವಾಗಿ ಅವರೇ ಭಾಷಣ ಮಾಡ್ಯಾರ. ಅವ್ರು ಹೇಳ್ಯಾರ ನಮಗೆ ನೀವೇ ನಿಲ್ಬೇಕಂತ ಹೇಳ್ಯಾರ. ಮತ್ತು ನಿಲ್ಲಿಸಿದಾಗ ಅವ್ರ ಕಾರ್ಯಕರ್ತನ ಅವ್ರು ಕಂಟ್ರೋಲ್ ಮಾಡೋಂಗಿಲ್ಲ ಅಂದ್ರೆ ತಪ್ಪಲ್ಲ. ವಿಧಾನಸಭೆಯಲ್ಲಿ 75,000 ಲೀಡ್ ಬಂದು 8,000. ಅದನ್ನೇ ಹೇಳೋದು. ಕಡೆಗೆ 10,000 ಕೊಟ್ಟರು ಖುಷಿ ಇರ್ತಿದ್ವಿ ನಾವು. ಒಂದು 10,000 ಕೊಟ್ಟರು. ಇಲ್ಲ, ಟಿಕೆಟ್ ಕೊಡೋಕ್ಕಿಂತ ಮುಂಚೆ ನೀವು ಪ್ರಿಯಾಂಕಾ ಅವ್ರನ್ನ ನಿಲ್ಲಿಸ್ರಿ, ನಾನೇ ಗೆಲ್ಲಿಸ್ತೀನಿ. 100% ಅವ್ರು ಹೇಳ್ಯಾರ, ಭಾಷೆನಾಗೂ ಹೇಳ್ಯಾರ. ಅಥಣಿಯಲ್ಲಿ 40,000 ಲೀಡ್ ಬಂತು. ನಮಗೆ 10,000 ಕೊಟ್ಟರು ಖುಷಿ ಇರ್ತಿತ್ತು. ಈಗ ಕಡಿ ಬನ್ನತ್ಲೆ ಎಲ್ಲರೂ ಪ್ರಶ್ನೆ. ನಾವು ಪ್ರಶ್ನೆ ಇಲ್ಲ, ಹತ್ತನೇ ಜನನ ಪ್ರಶ್ನೆ ಮಾಡತೈತಿ. ಈಗ ನಾವು ಪ್ರಶ್ನೆ ಮಾಡೋ ಪ್ರಶ್ನೆ ಇಲ್ಲ, ಹತ್ತನೇ ಜನನ ಪ್ರಶ್ನೆ ಮಾಡ್ತಾರೆ. ಹಿಂಗೆ ಯಾಕೆ ಆಯಿತು, ಹಿಂಗೆ ಯಾಕೆ ಮಾಡಿದ್ರು ಅಂತ ಅವರೇ ಕೇಳ್ತಿದ್ದಾರೆ, ನಾವಲ್ಲ. ಸ್ವಾಭಾವಿಕ, ಹಿಂಗೆ ಆಗಬಾರ್ದಿತ್ತು. ಈ ಪಕ್ಷದಲ್ಲಿ ವಿರೋಧ ಮಾಡಿದ್ಮೇಲೆ ಅವ್ರಿಗೆ ಯಾವ ಕ್ರಮ ಆಗುತ್ತೆ ಅವ್ರ ಮೇಲೆ? ಮಾಲೆ ಹಾಕಿ ಸ್ವಾಗತ ಮಾಡೋದು, ಏನು ಮಾಡೋರು? ಏನು ಮಾಡೋದು? ಅಲ್ಲ ಸರ್, ಕ್ಯಾಪ್ಟನ್ ಸರಿ ಇಲ್ಲ ಅಂತ ಅನ್ಸುತ್ತಲ್ಲ ಯಾವುದ್ರೆ ಇದೆಲ್ಲ ಆಗಲಿಲ್ಲ ಅಂದರೆ ಕ್ಯಾಪ್ಟನ್ ಸರಿ ಇಲ್ಲ ಅಂತ ಅನ್ನೋದು. ಇಲ್ಲ, ಅವ್ರು ಯಾಕೆ ತಿಳಿದು ಮಾಡ್ಯಾರ ಅವ್ರಿಗೆ ಹೇಳ್ಬೇಕು. ಅವರೇ ಮುಂದೆ ಯಾವಾಗಾರ ನಿಜ ಹೇಳ್ಬೋದು. ಒಂದು ಸಾರಿ ಯಾವಾಗಾರ ತಿಳಿದಾಗ ಹೇಳ್ತಾರೆ ಹಿಂಗೆ ಯಾವುದಕ್ಕೆ ಮಾಡಿದ್ದು ಅಂತ. ಈಗ ಹೇಳಲಿಕ್ಕಿಲ್ಲ. ಸರ್, ಈಗ ರಾಜ್ಯ ರಾಜಧಾನಿಯಲ್ಲಿ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ತಾವು ಇಲ್ಲೇ ಇದ್ದೀರಿ. ಇಲ್ಲ, ಅವ್ರು ಕೋರ್ಟ್ ಕೇಸ್ ಬಂದಿದ್ರು ಇವತ್ತು ವಾಪಸ್ ಹೋಗಿದ್ದಾರೆ. ಮೀಟಿಂಗ್ ಏನೋ ಆಯ್ತು? ಮೀಟಿಂಗ ಹೊಸ ಸಂಸದರನ್ನು ಕರೆದಿದ್ರು. ನಮ್ಮ ಪ್ರಿಯಾಂಕಾ ಕೂಡ ಹೋಗಿದ್ದಾರೆ. ಸೊ ನಾವು ನಾಳೆ ಹೋಗ್ತಾ ಇದ್ವಿ, ಎಲ್ಲರಿಗೂ ಭೇಟಿ ಆಗ್ತೀವಿ ನಾಳೆ. ಈಗ ಲೋಕಸಭೆ ಚುನಾವಣೆ ಆದಮೇಲೆ ರಾಜ್ಯದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತವೆ ಅಂತ ಹೇಳ್ತೀವಿ. ಏನೇನು ಬದಲಾವಣೆ ಆಗ್ಬೋದು ಸರ್? ಏನು ನೀವು ಹೇಳಿ, ನಮ್ಮ ಗತಿ ಏನೋ ಗೊತ್ತಿಲ್ಲ. ಇಲ್ಲೇ ಇದ್ದೀವಿ ನಾವು, ಇಲ್ಲೇ ಜಗಳ ಮಾಡ್ಕೊತ ಇಲ್ಲೇ ಇದ್ದೀವಿ ನಾವು. ನಮಗೇನು ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಏನು ಇದು ಯಾರ್ಯಾರು ಎಲ್ಲೆಲ್ಲಿ ಸೆಟ್ ಬ್ಯಾಕ್ ಆಗಿದೆ ಆ ಮಿನಿಸ್ಟರ್ಗಳನ್ನು ಡ್ರಾಪ್ ಮಾಡಬೇಕಾಗತ್ತೆ, ಅವ್ರ ಜವಾಬ್ದಾರಿ ತಗೋಬೇಕಾಗತ್ತೆ ಅಂತ. ನೋಡಿ, ಕ್ಯಾಂಡಿಡೇಟ್ ಸರಿ ಇಲ್ಲದ್ರೆ ನೀವೇನು ಮಾಡೋರ ಮಂತ್ರಿ? ನಿನ್ನೆ ಹೇಳಿದಾಗ ನೀವೇನೋ ಹೋಗಿ ಅದನ್ನೆಲ್ಲ ನಮ್ಮ ಡಿ ಕೆ ಶಿವಕುಮಾರ್ ತೋರಿಸಿರ. ಅದೇನು ಟೋಪಿ ಹಾಕಿದ್ದು ಡೈರೆಕ್ಟರ್ ಅಂತ ಹೇಳೀನಿ. ಈ ಡೈರೆಕ್ಟರ್ ಅಂದರೆ ಕ್ಯಾಂಡಿಡೇಟ್ ಸರಿ ಇರಬೇಕು, ಅವನ ವರ್ತನೆ ಸರಿ ಇರಬೇಕು, ಅವೆಲ್ಲ ರೀತಿಯ ಸಮರ್ಥಿರಬೇಕು. ಅಂದಾಗ ಒಂದು ಪಿಕ್ಚರ್ ಸಕ್ಸಸ್ ಆದ ನಾ ಹೇಳಿದ್ರೆ ಅರ್ಥ ನಾ ಇದ್ರೆ ಹೇಳಿದ್ದು. ನೀವೆಲ್ಲೋ ಯಾರೋ ಕೂಡ ಆ ಕಡೆ ಹೇಳಿದ ಡಿ ಕೆ ಶಿವಕುಮಾರ್ ಹೋಲಿಸಿರಿ. ನಾನು ಡಿ ಕೆ ಶಿವಕುಮಾರ್ ಹೇಳಿದ್ದಲ್ಲ. ಇದರಲ್ಲಿ ಪಾತ್ರ ಫಸ್ಟ್ ಕ್ಯಾಂಡಿಡೇಟ್, ನೆಕ್ಸ್ಟ್ ಪಾರ್ಟಿ, ಇವೆಲ್ಲ ಕೌಂಟ್ ಆದಾಗ ಅವನು ಗೆಲ್ಲಿಕಾಯ್ತು. ಈಗ ಕ್ಯಾಂಡಿಡೇಟ್ ಕೆಲವು ಕಡೆ ಸರಿ ಇರೋದಿಲ್ಲ. ನಾವು ಮಂತ್ರಿ ಕೆಲಸ ಅಂದ್ರೆ ಎಲ್ಲಿ ಗೆಲ್ಸಕ್ಕಾಗ? ಇವೆಲ್ಲ ಆದಾಗ 10ರಲ್ಲಿ ಒಂದು 7 ಒಂದು ಪಾಯಿಂಟ್ಸ್ ಹೆಂಗೆ ಪಾಸ್ ಆಗ್ತಾರಲ್ಲ, 7ರಲ್ಲಾರ ಪಾಸ್ ಆಗ್ಬೇಕು ಅವ್ನು. ಅಂದಾಗ ಅದು ಒಂದು ಕಾರಣ ಯಾವುದೇ ಬೆಳಗಾವಿ ಸೋಲಿಗೆ ಅಭ್ಯರ್ಥಿ ಸರಿ ಇರುತ್ತೆ ಇರೋದು ಅಂದ್ರೆ ಇಲ್ಲ, ಅಭ್ಯರ್ಥಿ ಸರಿ ಇಲ್ಲ. 7 ಪಾಯಿಂಟಲ್ಲಿ ಹೇಳ್ತಾನೆ. 7 ಪಾಯಿಂಟಲ್ಲಿ ಭಾಳ ಅದಾವ. ಅದನ್ನು ನಿಮ್ಮ ಮುಂದೆ ಹೇಳ್ರೆ ಮತ್ತೆ ನಾಳೆ ಏನಾರು ಬರ್ಕೊಂಡು
ಅದನ್ನು ಬೇಕಾದ್ರೆ ಮೇಡಮ್ ಪರ್ಸನಲಾಗಿ ಸಿಕ್ಕಾಗಿ ಹೇಳ್ತೀನಿ ಯಾಕೆ ನೀವು ಯಾರಿಲ್ಲ ಯಾರೂ ಬರಬೇಕಾಗಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟು ಅವರೇ, ಉಸ್ತುವಾರಿ ಮಂತ್ರಿ ಅದನ್ನು ಒಪ್ಕೋದವ್ರು ಅವರೇ. ಹಿಂಗಾಗಿ ಅದನ್ನ ಯಾರ ಮ್ಯಾಗ ಒರೆಸೋಂಥ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮ ಮಗಳು ಕ್ಯಾಂಡಿಡೇಟೇ, ನಾನೇ ಅದಕ್ಕೂ ಜವಾಬ್ದಾರಿ, ನಾವೇ ಕ್ಯಾಪ್ಟನ್, ನಾವೇ ಜವಾಬ್ದಾರಿ ಹೊರಬೇಕು. ಸೊ ಹೀಗಾಗಿ ಯಾರು ಉಸ್ತುವಾರಿ ಇದ್ರು ಅವರೇ ಅದರ ಜವಾಬ್ದಾರಿ. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬಹುದಲ್ಲ, ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ. ಇಲ್ಲ, ಪಕ್ಷದ ಬಗ್ಗೆ ಪರಿಣಾಮ ಬೀರಿದ್ರೆ ಈ ಚುನಾವಣೆ ಬೇರೆ, MP ಚುನಾವಣೆನೇ ಬೇರೆ, MLA ಚುನಾವಣೆ ಬೇರೆ. ಈ ಥರ ಸುಮಾರು ಎಷ್ಟು 100 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹೆಚ್ಚು ಕಮ್ಮಿ ಮುನ್ನಡೆಯಲ್ಲಿದ್ದೀವಿ, 100. ಅದು ಈ ಇದರಲ್ಲಿ. ಸೊ MLAಗೆ ಬಂದಾಗ ಇನ್ನೂ ಭಾಳಷ್ಟು ಅದ ಸರಳ ಆಗ್ತದೆ. ಅವಕಾಶ ಇತ್ತು, ಕಳೆದ ಸಾರಿನೂ ಅವಕಾಶ ಇತ್ತು, ಗೆಲ್ಲಿಕ್ಕೆ ಭಾಳ ಹತ್ತಿರ ಬಂದಿದ್ದಾರೆ. ಈ ಸಲನೂ ನಾವು 100% ಗೆಲ್ತದೆ ಅಂತ ಲೆಕ್ಕಾಚಾರ ಹಾಕಿದ್ದೀವಿ. ಆದರೆ ಭಾಳ ಏನತ್ರ ಒಳ ಹೊಡ್ತಾ ಏನತ್ರ ನೀವು ಹಂಗೇನು ಆಯ್ತದ, ಎಲ್ಲಿ ಯಾರು ಮಾಡ್ದ ಗೊತ್ತಾಗೋದಿಲ್ಲ. ಅದು ಯಾರು ವಿರೋಧ ಮಾಡಿದ್ರು, ಯಾರು ಪರವಾಗಿ ಮಾಡಿದ್ರು, ಕೊನೆಯವರೆಗೆ ಗೊತ್ತಾಗೋದಿಲ್ಲ ಬೆಳಗಾವಿ. ಸರ್, ಈಗ ಅಥಣಿ ಮತ್ತು ಕುರ್ಚಿಯಲ್ಲಿ ಮೂಲ ಕಾಂಗ್ರೆಸ್ಸಿಗರಿದ್ದಾರೆ. ಈಗ ಅವ್ರಿಗೆ ಏನು ಹೇಳ್ಬೋದು ಸರ್, ಈ 3 ದಿನಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಈ ವೇಳೆಯೂ ಇದೇ ರೀತಿ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಲ್ಲ. ಅದನ್ನು ಅಲ್ಲಿ ಅಂತ ಶಾಸಕರು ಏನದಾರ ಅವ್ರು ಅದನ್ನು ಗಮನ ಹರಿಸ್ಬೇಕು, ಹಳ ಬರೋ ಹೊಸವನ್ನು ಕೂಡಿಸ್ಬೇಕು. ಸರಿ, ಹತ್ತಿರ ಆಗೋದು ಅವಕಾಶ ಇತ್ತು ಅಂತಂದ್ರಲ್ಲ, ಇನ್ನು ಹತ್ತಿರ ಆಗೋಕೆ ಅವಕಾಶಗಳು ಇಲ್ವಾ ಸರ್? ನೋಡಿ, ಮತ್ತೆ ಅವಕಾಶ ಬರ್ಬೋದು, ಬರ್ಲತ್ತೆ. ಈ ಸದ್ಯಕ್ಕೂ ನಮಗದೊಂಥರ ಭಾರಿ ಆಶ್ಚರ್ಯ ಆಗಿದೆ, ನೋವಾಗಿದೆ ಅಂತ. ಹಿಂಗಾಗಬಾರ್ದಿತ್ತು. ಇಷ್ಟೆಲ್ಲ ಹೇಳಿದ್ರು ಅವರು, ನಮಗೆಲ್ಲ ಭರವಸೆ ಕೊಟ್ಟಿದ್ರು, ಎಲ್ಲ ನಾಯಕರು ಕೂಡ ಮಾಡಿದ್ರು ರಾತ್ರಿ ಆಗಲಿ. ಇಲ್ಲಿ ಯಾಕಾಗಿದೆ ಅಂತ ಕೂಡ ನಮಗೂ 70,000 ಇದ್ದಿದ್ದು ಇಲ್ಲಿಗೆ ಬಂತು. 10,000 20,000ದಾಗ ಮೈನಸ್ ಆಗಿರೋದೇನಂತ ನಮಗೆ ಭಾಳ ದುಃಖ ಆಗ್ತಿರ್ಕಿಲ್ಲ. 76,000 ಹೋಗಿ ಕೆಳಗೆ 8,000 ಕೆಳಗೆ ಹೋಯ್ತು. ಮತ್ತೇನು ಅಪ್ಕೋಬೇಕ್ರಿ, ಏನು ಮಾಡ್ಬೇಕಂತ ಸ್ವಲ್ಪ ದುಃಖ ಆಗೋದ್ರಲ್ಲ. ಫಲಿತಾಂಶದ ಬಗ್ಗೆ ಸಂಪರ್ಕ ಮಾಡಿದ್ರು ಸರ್? ಯಾರಿಲ್ಲ. ಸರ್, ಫಲಿತಾಂಶ ಬಂದ ನಂತರ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನಾದರೂ ಒಣ್ಣಾಗ ಮಾತಾಡಿದ್ರೆ ಅಷ್ಟೇ. ಈಗಂತೂ ನಮ್ಮ ಸರ್ಕಾರ ರಚನೆ ಇಲ್ಲ ಅಲ್ಲ, ಮತ್ತೆ ಈಗ ನೋಡೋದು ನಮ್ದೇನಿದೆ, ವಿರೋಧ ಪಕ್ಷದ ಇಂಟ್ಯಾಕ್ಟ್ ಆಗಿರ್ಬೇಕಷ್ಟೇ ರೀ, ಈಗ ಎಲ್ಲರೂ ಕೂಡಿ ಏನಿಲ್ಲ. ಸರ್, ಇವಾಗ ಚಿಕ್ಕೋಡಿ ಕೆಲವೊಂದು ಗ್ಯಾರಂಟಿ ಮುಖಾಂತರ ನಾವು ಕೆಲವೊಂದು ಸಾಧಿಸಿದ್ದೀವಿ. ಆದರೆ ನಮ್ಮ ಪಕ್ಷದ ಶಾಸಕರುಗಳನ್ನೇ ಎಲ್ಲ ಗ್ಯಾರಂಟಿ ಬಗ್ಗೆ ಪರಿಶೀಲನೆ ಮಾಡಬೇಕು, ಪ್ರಸ್ತಾವನೆ ನೀಡಿದ್ದಾರೆ. ಇನ್ನೇನು ಮುಂದೆ ಬರೋ ದಿನಗಳಲ್ಲಿ ಗ್ಯಾರಂಟಿಗಳಿಗೆ ಬಂದಾಗುತ್ತೆ ಇಲ್ಲ ನೋಡಿ, ಹೋದ ಸಲ ಎಲ್ಲ BJP ಅವರು 3-4 ಲಕ್ಷ ತನಕ ಗೆದ್ದಿದ್ರು. 3-4 ಲಕ್ಷ ಅವರು ಲೀಡು. ಈಗ ಎಲ್ಲರೂ 1 ಲಕ್ಷ ಒಳಗೆ ಬಂದಿದ್ದಾರೆ. ಅಂದರೆ ಕಾರಣ ಅಂದರೆ ಈ ಗ್ಯಾರಂಟಿ ವರ್ಕ್ ಮಾಡಿದೆ. ಇನ್ನೊಂದು ಸಲ ಪೇಪರ್ ಹಾಕಿದ್ರೆ ಸುಮಾರು 7 ಸೀಟ್ ಗೆಲ್ತಿದ್ವಿ. 7 ಸೀಟ್ ಅಂದರೆ 14ರಿಂದ 15. ಗ್ಯಾರಂಟಿಯಿಂದ ಎಷ್ಟು ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಜೋಶಿ ಅವರು 3 ಲಕ್ಷದಿಂದ ಗೆಲ್ತಿದ್ರು, ಕಾಯಿನ್ ಆಗಿ 1 ಲಕ್ಷಕ್ಕೆ ಬಂದರು. ರಮೇಶ್ ಜಿಂಗ್ಜಿ ಅವ್ರು ಗೆಲ್ತಾರೆ 2 ಲಕ್ಷದಿಂದ 70,000ಕ್ಕೆ ಬಂತು. ಗದ್ದಿಗೌಡರು 3 ಲಕ್ಷ ಇತ್ತು. ಸೊ ಮಾರ್ಜಿನ್ ಕಡಿಮೆ ಆಗಲಿಕ್ಕೆ ನಮ್ಮ ಗ್ಯಾರಂಟಿ ಕಾರಣ. ಹಿಂಗಾಗಿ ಅದು ಮುಂದುವರಿಸೋದು ಅವಶ್ಯಕತೆ ಇದೆ. ಸರ್, 9 ಜನರಿಗೆ ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಅದರಲ್ಲೇನು ಡೌಟ್ ಇಲ್ಲ. ಮೆಜಾರಿಟಿ ಅವ್ರದ್ದಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರು ಇದ್ದಾರೆ, ಹಾಗೆ ಆಗ್ತಾರೆ. ಅದರಲ್ಲೇನು ಪ್ರಶ್ನೆ ಇಲ್ಲ. 5 ವರ್ಷ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಮುಂದೆ ನೋಡ್ಬೇಕಲ್ಲ. ಈಗ ಹೋದ ಸಾರಿ ಏನು ಅವರು ಏಕತರ್ಫಿ ಮಾಡ್ತಿರಲ್ಲ, ಒಂದು ಸೈಡ್ ಡಿಸಿಷನ್ ಅದು ಆಗೋಲ್ಲ. ಯಾಕಂದರೆ ಅವ್ರದ್ದು ಸಂಖ್ಯೆ ಕಡಿಮೆ ಆಗಿದೆ. ಅವ್ರೇನು ತಮ್ಮ ಉತ್ತರ ಪ್ರದೇಶ್ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಳ ನಂಬಿದ್ರು, ಅಲ್ಲಿ ಜನ ವಿರೋಧವಾಗಿದ್ದಾರೆ. ಬಹುಶಃ ಅದನ್ನು ತಿಳ್ಕೊಂಡು ನಿನ್ನೆ ಒಂದು ಹೇಮಾಮಾಲಿನಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೆ, ಎಲ್ಲೋ ನೋಡಿದ್ದೆ ವಾಟ್ಸಪ್ಪಲ್ಲಿ. ನಾವಿನ್ನು ಡೆವಲಪ್ಮೆಂಟ್ ಬಗ್ಗೆ, ರಸ್ತೆ ಬಗ್ಗೆ, ಹಾಸ್ಪಿಟ್ಲ್ ಕಟ್ಟಬೇಕಂತೇನು ಹೇಳ್ತಾ ಇದ್ರು. ಅಂದರೆ 10 ವರ್ಷದಿಂದ ಹೇಳಬೇಕಾದ್ರೆ ಈಗ ಹೇಳ್ತಿದ್ದಾರೆ. ಅಂದ್ರೆ ಈ ಧರ್ಮ ಆಧಾರಿತ ಬಿಟ್ಟು ಡೆವಲಪ್ಮೆಂಟ್ ಆಧಾರಿತ ಆದರೆ ಒಳ್ಳೆಯದು. ಅವಾಗ ಯಾರು ಅವ್ರಿಗೆ ಭಾಳ ಜನ ವಿರೋಧ ಮಾಡೋದಲ್ಲ. ಸರ್, ಇವತ್ತೊಂದು 3 MP ಗಳ ನೂತನ MP ಗಳ ಸಭೆ ಹಳೆ ಸಂಸತ್ನಲ್ಲಿ, ಅಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು ಮೋದಿಯವರು. ಇವತ್ತೇನು ಸಂವಿಧಾನದ ಬದಲಿಗೆ
ಮುಚ್ಚಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಿ. ನಾವು ಅವರಿಂದ ಬಯಸೋದು ಇದನ್ನೇ, ಸಂವಿಧಾನ ಕಡೆ ಗಮನ ಕೊಡಲಿ, ಹಾಸ್ಪಿಟ್ಲ್ ಕಟ್ಟಲಿ, ಯೂನಿವರ್ಸಿಟಿ ಕಟ್ಟಲಿ. ಈಗ ನೋಡಿ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟರು, ಏನಾಯ್ತು ರೀ ಸರ್, ಸೀಟು ಸಮಾಜವಾದಿ ಪಾರ್ಟಿ ಬಂತು, ಅದರಿಂದನೇ ಎಲೆಕ್ಷನ್ ಮಾಡ್ಲಿಕ್ಕೆ ಹೊಂಟಿರೋ ದೇಶದ್ದು, ಅಲ್ಲೇ ಜನ ವಿರೋಧ ಆದರು. ಸೊ ಜನ ಬಯಸೋದು ಡೆವಲಪ್ಮೆಂಟಿಗೆ ಕಟ್ಲಂತ ಅದರ ಬಹುಶಃ ಈ ಅವಧಿಯಲ್ಲಿ ಅವರು ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಾರೆ ಅಂತ ನಮ್ಮ ಆಸೆ ಇದೆ. ಆದರೆ ಒಳ್ಳೆಯದು. ಸರ್, ಈಗ ಈ ಸರ್ಕಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ತದೆ ನೋಡಿ. ಅವ್ರ ಸಂಬಂಧಪಟ್ಟ ಮಂತ್ರಿಗಳು ಅವ್ರ ಇಲಾಖೆ ಮೇಲೆ ಆರೋಪ ಬಂದಿದೆ. ಸೊ ಇನ್ನೂ ಪೂರ್ಣ ತನಿಖೆ ಆಗಬೇಕು. ಪೂರ್ಣ ತನಿಖೆ ಆದಾಗ ಯಾರು ಆರೋಪಿಗಳಂತ ಗೊತ್ತಾಗ್ತೈತೆ. ಈಗ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರ ಇಲಾಖೆ ಅಲ್ಲ, ಅವರಲ್ಲಿ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ನಿಜ ಮೇಲ್ನೋಟಕ್ಕೆ. ಸೊ ಈಗಂತೂ ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇನ್ನೇನು ಪೂರ್ಣ ಪ್ರಮಾಣದ ತನಿಖೆ ಆದಾಗ ಅವ್ರ ಬಗ್ಗೆ ಗೊತ್ತಾಗ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಇಲ್ಲ ಅಂತ. ಏನಾದರೂ ಸರ್ಕಾರದಲ್ಲಿ ಪರಿಣಾಮ ಬೀರಲ್ಲ. ಅವ್ರು ಯಾರೋ ವ್ಯಕ್ತಿಗತವಾಗಿ ಮಾಡಿರುವಂಥದ್ದು ಇಡೀ ಸರ್ಕಾರಕ್ಕೇನು ಬರೋಲ್ಲ. ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದರೆ ಅದು ಎಲ್ಲ ಸರ್ಕಾರಕ್ಕೆ ಗೊತ್ತಿದ್ದೇ ಕೆಲವು ಸಾರಿ ಮಂತ್ರಿಗಳು ಮಾಡೋಲ್ಲ. ಏನು ನಮ್ಮ ಮುಖ್ಯಮಂತ್ರಿಗಳ ಪರ್ಮಿಷನ್ ಯಾವ್ದಕ್ಕೂ ಇರೋಲ್ಲ. ಯಾಕಂದ್ರೆ ನಮಗೆ ಅಧಿಕಾರ ಇರ್ತೈತೆ ಇಷ್ಟು ಲಿಮಿಟ್ನಲ್ಲಿ ಕೆಲಸ ಮಾಡಲಿಕ್ಕೆ, ನಾವು ಮಾಡಿರ್ತೀವಿ. ಸೊ ಅದು ಗೊತ್ತಾಗಲ್ಲ ಒಂದೊಂದು ಸಾರಿ. ಸೊ ಏನೇ ಮಾಡಿದ್ರು ತನಿಖೆ ವೇಟ್ ಮಾಡೋಣ. ಸರ್, ಈಗ ನಿಮ್ಮ ಕುಟುಂಬದಲ್ಲಿ MLA, MLC, ಮಂತ್ರಿ ಎಲ್ಲ, ಆಮೇಲೆ ಈಗ MP, ರಾಜ್ಯಸಭಾ ಬಾಕಿ ಲಾಸ್ಟ್ ಈಗ ನೆಕ್ಸ್ಟ್ ಯಾವ್ದು ರಾಜ್ಯಸಭಾ ಒಬ್ಬರಾಗಬೇಕು. ಎಲ್ಲ ನಿಮ್ಮ ಅಭಿಮಾನಿಗಳು CM ಹುದ್ದೆ ಒಂದೇ ಆದರೆ ಪರಿಪೂರ್ಣ ಆಗ್ತೈತೆ ಅಂತ ಇದ್ದಾರೆ. ಅದು ಈ ಇದ್ರೊಳಗೆ ಅವಧಿಯೊಳಗೆ ಆಗ್ಬೋದಾ? ಅದಕ್ಕೆ ಟೈಮ್ ಇದೆಲ್ಲ, ಅದು ಯಾವಾಗ ಬರ್ಬೋದು, ಅದೇನು ಪ್ರಶ್ನೆ ಇಲ್ಲ. ಅದು ಯಾವಾಗ ಬಂದೇ ಬರ್ತೈತೆ, ಅರ್ಜೆಂಟ್ ಏನಿಲ್ಲ. ಅಲ್ಲ ಒಂದೊಂದೇ ಗೆದ್ಕೋತ ಹೋಗ್ಬೇಕಲ್ಲ. ಬರ್ಬೋದು, ಬರ್ಲಿಕ್ಕೆ ಅಂತ ಹೇಳಿಕ್ಕಲ್ಲ, ಬರ್ಬೋದು. ಇಷ್ಟೆಲ್ಲ ನಾವು ಸಂಘರ್ಷ ಮಾಡಿದ್ವಿ, ಹೋರಾಟ ಮಾಡಿದ್ವಿ, ಪಕ್ಷ ಕಟ್ಟಿದ್ದೀವಿ, ಸಮಾಜಗಳು ಕಟ್ಟಿದ್ವಿ. ಬರ್ಬೋದು, ಬರದೇ ಇರ್ಬೋದು, ಎರಡೂ ಇರ್ಬೋದು. ಏನು ಹೇಳೋಕ್ಕಾಗಲ್ಲ. ಹೆಂಗೆ ಹೇಳಕ್ಕೆ ಬರ್ತೀವಿ? ಭವಿಷ್ಯ ಹೇಳಿದಾರೆ ಎಲ್ಲ ಸಮಸ್ಯೆ ಆಗೈತಿ. ಈಗ ಭವಿಷ್ಯ ಯಾರ್ಯಾರು ಹೇಳಿರಿ ಎಲ್ಲರೂ ಸೋತಾರ. ಅವ್ರೀಗ ಈ ಚುನಾವಣೆಯಲ್ಲಿ ಈಗ ಯಾರ್ಯಾರು ಭವಿಷ್ಯ ಕೇಳಿ ನಾಮಿನೇಷನ್ ಮಾಡಿದ್ರು ಹೆಚ್ಚು ಕಮ್ಮಿ ಎಲ್ಲ ಸೋತಿದಾರ ಅವರು. ಇಲ್ಲ, ಅದು ಲಘು ಆಗ್ಬೇಕಂದ್ರೆ ಕೇರಳ, ನೇಪಾಳಕ್ಕದು ಹೋಗೋ ರೂಢಿ ಮಾಡ್ಕೋಬೇಕು. ಅಲ್ಲಿ ಆದ್ರೂ ಲಘು ಆಕೈತೆ ಅಂತ ಜನ ನಂಬಿದಂತ. ನೇಪಾಳ, ಕೇರಳ ಅಲ್ಲಿ ಹೋದ್ರೆ ಲಘು ಆಗ್ತದೆ. ಅಲ್ಲಿ ಹೋದವ್ರ ಸೋತಾರಲ್ಲ. ಈಗೆಲ್ಲ ಏನು ಮಾಡೋದು, ಪೂಜೆ ಮಾಡ್ತಾರೆ, ಎಲ್ಲ ಸೋತಾರೆ ಈಗ. ಸರ್ಕಾರ ವಿರೋಧಿಗಳು ಕೇರಳದಲ್ಲಿ ಶತ್ರುನಾಶಕ ಒಂದು ಹೋಮವನ್ನು ಮಾಡಿದ್ರು. ಹಂಗೆಲ್ಲ ಆಗಲ್ಲ. ಈಗ ಯಾರ ಪೂಜೆ ಮಾಡೋರು ಗೆಲ್ಲಿಲ್ಲ ಯಾಕ್ರೆ? ಕೇರಳದಾಗ ಪೂಜೆ ಮಾಡಿದ್ರೆ ಗೆಲ್ಲಿಲ್ಲ ಯಾಕ? ಹಂಗೆಲ್ಲ ಆಗೋಲ್ಲ. ನಿಮ್ಮ ಶ್ರಮ, ಹೋರಾಟ, ಸೈನ್ಸ್ ಎಲ್ಲ ಇದೆ. ಹಂಗೆಲ್ಲ ಪೂಜೆ ಮ್ಯಾಗ ಮಾಡಿದಾರೆ. ಮತ್ತು ಇದು ಯಾಕೆ ಇದೆಲ್ಲ ಹಾಕ್ಬೇಕು? ಹಾಸ್ಪಿಟ್ಲ್ ಹಾಕ್ಬೇಕು, ಇದು ಮತ್ತು ಶಾಲಾ ಕಾಲೇಜ್ ಹಾಕ್ಬೇಕು. ಇವೆಲ್ಲ ಅದು ನಂಬಿಕೆ ಅಷ್ಟೇ. ಸಿದ್ದರಾಮಯ್ಯ ಅವರು ಮೂಢನಂಬಿಕೆಯನ್ನು ನಂಬಂಗಿಲ್ಲ, ತಾವು ಮೂಢನಂಬಿಕೆಯನ್ನು ನಂಬಂಗಿಲ್ಲ. ಆದರೂ ಕೂಡ DK ಶಿವಕುಮಾರ್ ಅವರು ಈ ರೀತಿ ಒಂದು ಸರ್ಕಾರದ ನೆಲೆಯನ್ನು ಅದೇ ಇಲ್ಲ, ನಂಬಿಕೆ ಮೂಢನಂಬಿಕೆ ಅದರಲ್ಲಿದೆ. ಪೂಜೆ ಮಾಡೋದು ನಮ್ಮ ಸಮಾಧಾನ, ನಂಬಿಕೆ, ಓಕೆ ಮಾಡಿದ ಅಂತ. ಸರ್, ಈಗಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಈಗಾದರೂ ಇನ್ಮೇಲಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ಬೋದು. ಇನ್ನೂ 5 ವರ್ಷ ಇದೆ, 4 ವರ್ಷ ನಮ್ಮ ಸರ್ಕಾರದ ಟೈಮ್ ಇದೆ. ನೋಡೋಣ, ಇನ್ನೂ ಪ್ರಯತ್ನ ಮಾಡೋಣ. ಆಗ್ಬೇಕಂತ ಆಸೆ ಇದೆ ನಮ್ಮದು. ನಮ್ಮ ಅವಧಿಯಲ್ಲಿ ಆದ್ರೆ ನಮಗೂ ಒಂದಾದ ಕಿರೀಟ. ಇಲ್ಲ, ಪ್ರಿಯಾಂಕಾ ಬರೋಕ್ಕಿಂತ ಮುಂಚೆನೇ ನಾವು ಹೇಳಿರಲ್ಲ, ಪ್ರಿಯಾಂಕಾ ಬಂದ್ಮ್ಯಾಗ ಅಂತಿಲ್ಲ. ಯಾಕಂದ್ರೆ ಇಟ್ಟು ದೊಡ್ಡ ಜಿಲ್ಲೆ, ಒಬ್ಬ DC ಅವರು, SP ಅವರು ಇದನ್ನು ನಡೆಸೋದು ಭಾಳ ಕಷ್ಟದ ಕೆಲಸ. ನಾವು ಮುಂಚೆನೇ ಹೇಳೀವಿ, ಈಗ ಅದಕ್ಕೆ ಬದ್ರಿದ್ವಿ. 3 ಜಿಲ್ಲೆ ಆಗಬೇಕು ಅನ್ನೋದು ಡಿಮಾಂಡ್ ಇದ್ದೇ ಇದೆ. ಇಲ್ಲ, ಮಾಡ್ತೀವಿ. 3 ಜಿಲ್ಲೆನೇ ಆಗಬೇಕು. ಬೇರೆ ಅದಾರಲ್ಲ, ಉದಾಹರಣೆ RR MLA ಒಂದು ಜಿಲ್ಲೆ ಅದಾರಲ್ಲ. ಗದಗ ಇದೆ, ಹಾವೇರಿ ಇದೆ, ಧಾರವಾಡ ಇದೆ, ಉಡುಪಿ ಇದೆ. ಉಡುಪಿ ಜನಸಂಖ್ಯೆನ 9 ಲಕ್ಷ. ನಮ್ಮ ಬೆಳಗಾವಿ ತಾಲೂಕದಷ್ಟು ಇದೆ ಅದು. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಮನೆ ಮಾಡ್ಕೊಡ್ತೀವಿ.
ಚಿಕ್ಕೋಡಿ ಸೆಂಟ್ರಲೈಸ್ ಆಗುತ್ತೋ ಅಥವಾ ಆಲ್ರೆಡಿ ಮನೆ ಇದೆಲ್ಲ ಅದು ಹಿಡಿತೀವಿ, ಆಲ್ರೆಡಿ ಇದೆ ನಮ್ಮ ಮನೆ, ಆಲ್ರೆಡಿ ಚಿಕ್ಕೋಡಿಗೆ ಮನೆ ಇದೆ, ಅಲ್ಲೇ ಕಂಟಿನ್ಯೂ ಮಾಡ್ತೀವಿ, ಅಲ್ಲೇನು ಪ್ರಶ್ನೆ ಇಲ್ಲ, ಅಲ್ಲೇ ಇರ್ತೈತಿ ಅಲ್ಲೇ ಮಾಡ್ತೀವಿ.